ದರ್ಶನ್ ಅವರು ಅವತ್ತು ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿರಲಿಲ್ಲ ಅಂದಿದ್ರೆ ಇವತ್ತು ಚಾಲೆಂಜಿಂಗ್ ಸ್ಟಾರೇ ಆಗ್ತಾ ಇರಲಿಲ್ಲ. 1999 ಮಲಯಾಳಮಲ್ಲಿ ಒಂದು ಮೂವಿ ಬರುತ್ತೆ, ಬ್ಲಾಕ್ ಬಸ್ಟರ್ ಹಿಟ್, ಹಾಕಿರೋ ಬಜೆಟ್ಗಿಂತ 10x ಪ್ರಾಫಿಟ್ ಕೊಟ್ಟಿರುತ್ತೆ. ಆ್ಯಂಡ್ ಆ ಮೂವಿನ ತಮಿಳಲ್ಲಿ ರೀಮೇಕ್ ಮಾಡ್ತಾರೆ. ತಮಿಳಲ್ಲಿ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ವಿಕ್ರಮ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡು ಕೊಡುತ್ತೆ. ಆ್ಯಂಡ್ ಈ ಮೂವಿನ ಈಗ ಕನ್ನಡಕ್ಕೆ ರೀಮೇಕ್ ಮಾಡಬೇಕು. ಯಾರನ್ನ ರೀಮೇಕ್ ಮಾಡೋಣ ಅಂತ ನೋಡುವಾಗ ಮೆಜೆಸ್ಟಿಕ್ ಕರಿಯಾ ಅಂತ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟು ಫಾರ್ಮಲ್ಲಿರೋ ದರ್ಶನ್ ಅವ್ರನ್ನ ಸಜೆಸ್ಟ್ ಮಾಡ್ತಾರೆ. ಮೆಜೆಸ್ಟಿಕ್ ಕರಿಯಾ ಇಂಥ ಮಾಸ್ ಆಕ್ಷನ್ ಓರಿಯೆಂಟೆಡ್ ಮೂವಿ ಮಾಡಿರೋ ದರ್ಶನ್ ಅವ್ರಿಗೆ ನನ್ನ ಪ್ರೀತಿಯ ರಾಮು ಮೂವಿ ಸೂಟ್ ಆಗತ್ತಾ ಅನ್ನೋ ಮಾತುಕತೆ ಬಂತು. ಅದನ್ನು ಚಾಲೆಂಜಿಂಗಾಗಿ ತಗೊಂಡು ಆ್ಯಕ್ಟ್ ಮಾಡಿ ಪ್ರೂವ್ ಮಾಡಿ ತೋರಿಸಿದ್ರು. ಏನು ಪರ್ಫಾರ್ಮೆನ್ಸ್ ಗುರು, ಆ ಪರ್ಫಾರ್ಮೆನ್ಸ್ ಆ್ಯಂಡ್ ಆ ಮೂವಿನಲ್ಲಿ ಬರೋ ಸಾಂಗ್ಸ್ ಈಗ ಆ ಮೂವಿ ನೋಡಿದ್ರೂ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ಈ ಒಂದು ಮೂವಿಯಿಂದ ಮಾತ್ರ ಚಾಲೆಂಜಿಂಗ್ ಸ್ಟಾರ್ ಆಗಿಲ್ಲ. ಅವ್ರು ಮಾಡಿರೋ ಪ್ರತಿ ಮೂವಿನಲ್ಲೂ ಒಂದು ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ ಒಳ್ಳೊಳ್ಳೆ ಮೂವಿ ಕೊಟ್ಟಿರೋದಕ್ಕೆ ಅವರು ಚಾಲೆಂಜಿಂಗ್ ಸ್ಟಾರ್ ಆಗಿರೋದು. ಆ್ಯಂಡ್ ನಾವು ಫ್ಯಾನ್ಸ್ ಡಿ ಬಾಸ್ ಅಂತ ಸೆಲೆಬ್ರೇಟ್ ಮಾಡ್ತಿರೋದು. ಆ್ಯಂಡ್ ನೀವು ಫಸ್ಟ್ ನೋಡಿದ ಡಿ ಬಾಸ್ ಮೂವಿ ಯಾವುದು ಆ್ಯಂಡ್ ಯಾವ ಮೂವಿನಲ್ಲಿ ನೀವು ಫ್ಯಾನ್ ಆದ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈಗ ನೋಡಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದರೆ ಇದೇ ಥರದ ಒಳ್ಳೊಳ್ಳೆ ಕಂಟೆಂಟ್ ಆ್ಯಂಡ್ ಮೂವಿ ರಿವ್ಯೂಸ್ಗೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ.